ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2020 T20 ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 7 ರನ್ಗಳಿಂದ ಗೆದ್ದು ಫೈನಲ್ಗೆ ಕಾಲಿಟ್ಟ ತಕ್ಷಣವೇ ಸೌತ್ ಆಫ್ರಿಕಾದ ಮಾಜಿ ಆಟಗಾರರಾಗಿರುವಂತಹ ದಿಗ್ಗಜ ಆಟಗಾರರಾಗಿರುವಂತಹ AB ಡಿ ವಿಲಿಯರ್ಸ್ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರು ನಮ್ಮ ಭಾರತದ ಪರವಾಗಿ ಆದರೆ ಮಾತಾಡಿದ್ದಾರೆ. ಅಷ್ಟಕ್ಕೂ AB ಡಿ ಮತ್ತು ಫ್ಯಾಫ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು 2026 T20 ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ ಪಂದ್ಯ ತುಂಬಾನೇ ರೋಚಕತೆಯಿಂದಾದ್ರೆ ಕೂಡಿತ್ತು. ಹೌದು ಸ್ನೇಹಿತರೆ, ಎರಡು ಇನ್ನಿಂಗ್ಸ್ ಸೇರಿ 490+ ರನ್ ಕಲೆ ಹಾಕಿದಾರೆ ಅಂತಾನೆ ಹೇಳ್ಬೋದು ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಆ ರೇಂಜ್ಗೆ ಇವತ್ತು T20 ವಿಶ್ವಕಪ್ ನಲ್ಲಿ ದಾಖಲೆ ಕೂಡ ಸೃಷ್ಟಿಯಾಯಿತು. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದಾಯಿತು ಅಂತಂದ್ರೆ, ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡ ಬೌಲಿಂಗ್ ಆದರೆ ತಗೊಳ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾದ ಪರ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಬರ್ತಾರೆ. ಒಟ್ನಲ್ಲಿ ಇವತ್ತು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲ ಬ್ಯಾಟಿಂಗ್ ಮಾಡಿ 253 ರನ್ ಆದ್ರೆ ಹೊಡಿತಾರೆ, ಅದು 7 ವಿಕೆಟ್ ಕಳ್ಕೊಂಡು. ಸಂಜು ಸ್ಯಾಮ್ಸನ್ 89 ರನ್, ಇಶಾನ್ ಕಿಶನ್ 39 ರನ್ ಮತ್ತು ಶಿವಮ್ ದುಬೆ 43 ರನ್, ಹಾರ್ದಿಕ್ ಪಾಂಡ್ಯ 27 ರನ್ ಮತ್ತು ತಿಲಕ್ ವರ್ಮಾ 21 ರನ್. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಎಲ್ಲರ ಬ್ಯಾಟರ್ಸ್ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಇಂದ 253 ರನ್ ಆದ್ರೆ ಹೊಡಿತಾರೆ. ಆನಂತರ ಚೇಸಿಂಗ್ ಗೆ ಬಂದಂತ ಇಂಗ್ಲೆಂಡ್ ತಂಡದ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಪ್ರದರ್ಶನ ತೋರ್ಲಿಲ್ಲ. ಆದ್ರೆ ಜಾಕಬ್ ಬೆಥೆಲ್ ಮಾತ್ರ ಒನ್ ಮ್ಯಾನ್ ಆರ್ಮಿ ತರ ಆದ್ರೆ ನಿಂತ್ಕೊಂಡಿದ್ರು ಇಂಗ್ಲೆಂಡ್ ಪರವಾಗಿ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ಪರವಾಗಿ ಬೆಥೆಲ್ ಅವರು 105 ರನ್ ಆದ್ರೆ ಆಡ್ತಾರೆ ಕೇವಲ 48 ಬಾಲ್ಗಳಲ್ಲಿ. 8, 4, 7, 6, 218 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಜಾಕಬ್ ಬೆಥೆಲ್. ಕೊನೆಗೂ ನಮ್ಮ ಭಾರತ ತಂಡದ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಆದ್ರೆ ಹೀನಾಯವಾಗಿ ಆದ್ರೆ ಸೋತಿದೆ. ಇನ್ನು ಇಂಗ್ಲೆಂಡ್ ವಿರುದ್ಧ ಗೆದ್ದು ನಮ್ಮ ಭಾರತ ತಂಡ ಫೈನಲ್ ಗಾದ್ರೆ ಎಂಟ್ರಿ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಇನ್ನು ಫೈನಲ್ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಆದ್ರೆ ಆಡ್ತಾ ಇದೆ ನಮ್ಮ ಭಾರತ ತಂಡ. ಇನ್ನು ಈ ಫೈನಲ್ ಪಂದ್ಯಕ್ಕಿಂತ ಮುಂಚೆ ನಮ್ಮ ಭಾರತ ತಂಡ ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದ ತಕ್ಷಣವೇ AB ಡಿ ಮತ್ತು ಫ್ಯಾಫ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, AB ಡಿ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ: ಇಂಥ ಮ್ಯಾಚ್ ನಾನು ನೋಡಿರಲಿಲ್ಲ ಮತ್ತು ವಿಶ್ವಕಪ್ ನಲ್ಲಿ ಇಂಥ ಮ್ಯಾಚ್ ನೋಡೇ ಇರಲಿಲ್ಲ. ಆ ರೇಂಜ್ಗೆ ಇವತ್ತಿನ ಪಂದ್ಯ ಆದ್ರೆ ಇತ್ತು. ಇನ್ನು ಇಂಗ್ಲೆಂಡ್ ಬ್ಯಾಟರ್ಸ್ ಮತ್ತು ಭಾರತದ ಬ್ಯಾಟರ್ಸ್ ಒಳ್ಳೆಯ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆದರೆ ಭಾರತದ ಬೌಲರ್ಸ್ ಗಳು ಮತ್ತು ಬ್ಯಾಟರ್ಸ್ ಗಳು ಒಳ್ಳೆಯ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡ ಗೆದ್ದು ಫೈನಲ್ ಗಾದ್ರೆ ಹೋಗಿದೆ. ಇನ್ನು ಬುಮ್ರಾ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ AB ಡಿ. ಹೌದು ಸ್ನೇಹಿತರೆ, ಬುಮ್ರಾ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಬುಮ್ರಾ ಅವರ ಅದ್ಭುತ ಬೌಲಿಂಗ್ ನಿಂದಾಗಿ ಭಾರತ ತಂಡ ಆದ್ರೆ ಗೆದ್ದಿದೆ. 18ನೇ ಓವರ್ ನಲ್ಲಿ ಕೇವಲ 6 ರನ್ ಆದ್ರೆ ಬಿಟ್ಟು ಕೊಡ್ತಾರೆ ಬುಮ್ರಾ. ಅಲ್ಲೇ ಭಾರತ ತಂಡಕ್ಕೆ ಪಂದ್ಯ ಆದ್ರೆ ವಾಲಿತು ಮತ್ತು ಅಕಸ್ಮಾತ್ ಏನಾದ್ರು ಅಲ್ಲಿ ಬುಮ್ರಾ ಏನಾದ್ರು 10 ಅಥವಾ 15 ರನ್ ಕೊಟ್ಟಿದ್ರು ಕೂಡ ಭಾರತ ತಂಡ ಸೋಲಿನ ಸುಳಿಯಲ್ಲಿ ಆದ್ರೆ ಸಿಲುಕಿಕೊಳ್ಳುತ್ತೆ ಎಂದು AB ಡಿ ಆದ್ರೆ ಹೇಳಿದ್ದಾರೆ. ಇನ್ನು AB ಡಿ ಅವರು ಇನ್ನಷ್ಟು ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನಷ್ಟು ಸ್ಟೇಟ್ಮೆಂಟ್ ಭಾರತ ತಂಡದ ಬಗ್ಗೆ ಆದ್ರೆ ಕೊಟ್ಟಿದ್ದಾರೆ. ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಟ್ಟಿದೆ ಮತ್ತು ಫೀಲ್ಡಿಂಗ್ ನಲ್ಲೂ ಕೂಡ ಅಕ್ಷರ್ ಪಟೇಲ್ ಒಳ್ಳೆಯ ಫೀಲ್ಡಿಂಗ್ ಆದ್ರೆ ಮಾಡಿದ್ದಾರೆ. ಇನ್ನು ಒಟ್ಟಿನಲ್ಲಿ ಭಾರತ ತಂಡ ಫೈನಲ್ ಗಾದ್ರೆ ಹೋಗಿದ್ದೆ ಮತ್ತು ಫೈನಲ್ ಅಲ್ಲಿ ಗೆಲ್ಲಲಿ ಅಂತಂದು ವಿಶ್ ಆದ್ರೆ ಮಾಡಿದ್ದಾರೆ AB ಡಿ ವಿಲಿಯರ್ಸ್ ಅವರು. ಇನ್ನು ಫ್ಯಾಫ್ ಅವರು ಕೂಡ ನಮ್ಮ ಭಾರತ ತಂಡದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಫ್ಯಾಫ್ ಅವರು ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಭಾರತ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಬೌಲಿಂಗ್ ನಲ್ಲೂ ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಗೆದ್ದಿದ್ದಾರೆ ಮತ್ತು ಫೈನಲ್ ಕೂಡ ಹೋಗಿದ್ದಾರೆ. ಇನ್ನು ಇಂಗ್ಲೆಂಡ್ ನ ಪರವಾಗಿ ಮಾತಾಡೋದಾಯ್ತು ಅಂತಂದ್ರೆ, ಇಂಗ್ಲೆಂಡ್ ನಲ್ಲಿ ಬಂದ್ಬಿಟ್ಟು ಜಾಕಬ್ ಬೆಥೆಲ್ ಅವರು ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡಿದ್ರು ಮತ್ತು ಜಾಕಬ್ ಬೆಥೆಲ್ಗೆ ಒಬ್ಬರು ಕೂಡ ಸಪೋರ್ಟಿವ್ ಆಗಿ ನಿಲ್ಲಿಲ್ಲ. ಅಕಸ್ಮಾತ್ ಏನಾದ್ರು ಜಾಕಬ್ ಬೆಥೆಲ್ ಜೊತೆ ಯಾರಾದ್ರೂ ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಏನಾದ್ರು ಕಲೆ ಹಾಕಿತ್ತು ಅಂತಂದ್ರೆ ಭಾರತ ತಂಡ ಇವತ್ತಿನ ಪಂದ್ಯದಲ್ಲಿ ಸೋಲುತ್ತಾ ಇತ್ತು ಅಂತಂದು ಫ್ಯಾಫ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಭಾರತ ತಂಡ ಫೈನಲ್ ಗಾದ್ರೆ ಹೋಗಿದೆ ಮತ್ತು ಫೈನಲ್ ಅಲ್ಲಿ ಗೆಲ್ಲಲಿ ಅಂತಂದು ಫ್ಯಾಫ್ ಕೂಡ ವಿಶ್ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.